ಕರೂರು ಡಿಸ್ಟಿಕ್ನಲ್ಲಿ 40 ಜನ ಸತ್ತಿದ್ದಾರೆ, 95ಕ್ಕಿಂತ ಅಧಿಕ ಜನ ಗಾಯಗೊಂಡಿದ್ದಾರೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಟಾರ್ಜನ್. ನಿನ್ನೆ ಸಂಜೆ ಅಂದರೆ 27ನೇ ತಾರೀಕು ಶನಿವಾರ ವಿಜಯ ತಳಪತಿಯವ್ರ TVK ಪಕ್ಷದ ರ್ಯಾಲಿ ನಡೆಯುತ್ತೆ ಕರೂರು ಡಿಸ್ಟಿಕ್ನಲ್ಲಿ. ಈ ರ್ಯಾಲಿಯಲ್ಲಿ ಜನ ತುಂಬ ಆಗೋಗಿದ್ರು. ಕಾರಣ, ಯಾವಾಗಲೂ ಫಿಲಮ್ನಲ್ಲಿ ಕಾಣಿಸ್ಕೊಳ್ಳೋ ಹೀರೋ ಸಡನ್ನಾಗಿ ಪಬ್ಲಿಕ್ಕಲ್ಲಿ ಮುಂದೆ ಬಂದರೆ ಜನ ಜಾಸ್ತಿ ಆಗೇ ಆಯ್ತಾರೆ. ಈ ಥರ ಜನ ಜಾಸ್ತಿ ಆಗೋಗಿದ್ದಾಗ ನುಗ್ಗಾಟ ಶುರುವಾಗಿ ಒಬ್ಬರ ಮೇಲೊಬ್ಬರು ಬಿದ್ದು ತುಳಿದಾಡಿ 40 ಜನ ಸಾಯ್ತಾರೆ, 95ಕ್ಕಿಂತ ಅಧಿಕ ಜನ ಗಾಯಗೊಳ್ತಾರೆ. ಅವರನ್ನು ಹೇಗೋ ಕಷ್ಟ ಬಿದ್ದು ಪಬ್ಲಿಕ್ ಜಾಸ್ತಿ ಇರೋದ್ರಿಂದ ಆಂಬುಲೆನ್ಸ್ಗಳು ಕೂಡ ಬರೋಕ್ಕಾಗ್ತಾ ಇರಲಿಲ್ಲ. ಆ ಜಾಗದಲ್ಲಿ ಹೇಗೋ ಹರಸಾಹಸ ಮಾಡಿ ಅವ್ರನ್ನೆಲ್ಲ ಆಸ್ಪತ್ರೆಗೆ ಸೇರಿಸ್ತಾರೆ. ವಿಜಯ್ ಅವರು ಕೂಡ ತುಂಬ ನೊಂದಿದ್ದಾರೆ, ತುಂಬ ದುಃಖದಲ್ಲಿದ್ದಾರೆ. ಕಣ್ಮುಂದೆ ಫ್ಯಾನ್ಸ್ ಸಾಯ್ತಾ ಇದ್ರೆ ಯಾರಿಗೆ ತಾನೇ ನೋವಾಗಲ್ಲ. ಹಾಗೆ ಅಲ್ಲಿರೋ ಮುಖ್ಯಮಂತ್ರಿ ಸ್ಟ್ಯಾಲಿನ್ ಅವರು ಕೂಡ ಸತ್ತಿರೋರ ಕುಟುಂಬಕ್ಕೆಲ್ಲ ತಲಾ 10 ಲಕ್ಷ ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅಲ್ಲಿನ ಅಧಿಕಾರಿಗಳಿಗೆಲ್ಲ ಆದೇಶ ಹೊರಡಿಸಿದ್ದಾರೆ. ಯಾರ್ಯಾರು ಗಾಯಾಳುಗಳು ಆಸ್ಪತ್ರೆಗೆ ಸೇರಿದ್ದಾರೋ ಅವ್ರಿಗೆಲ್ಲ ತಕ್ಷಣ ಟ್ರೀಟ್ಮೆಂಟ್ ಶುರು ಆಗಬೇಕು ಅಂತ. ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ನಮ್ಮ ಜನಕ್ಕೆ ಬುದ್ಧಿ ಬರಲ್ಲ. ಜನ ಜಾಸ್ತಿ ಇರೋ ಕಡೆ ಹೋಗಬಾರ್ದು ಅಂತ ಗೊತ್ತಿದ್ರು ಅಲ್ಲೇ ಹೋಗ್ತಾರೆ. RCB ಮ್ಯಾಚ್ ವಿನ್ ಆದಾಗ ಬೆಂಗಳೂರಲ್ಲಿ ಆಗಿದ್ದ ಇನ್ಸಿಡೆಂಟ್ ಮರೆತು ಬಿಟ್ರು. ಯಾರು ಎಷ್ಟೇ ದುಡ್ಡು ಕೊಟ್ಟರು ಹೋಗಿರೋ ಜೀವ ಮತ್ತೆ ವಾಪಸ್ ಬರಲ್ಲ ರೀ. ನಿಮ್ಮನ್ನೇ ನಂಬ್ಕೊಂಡಿರೋ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಅಕ್ಕ, ನಿಮ್ಮ ತಂಗಿ ಕೂಡ ಆಗಿರ್ಬೋದು, ನಿಮ್ಮ ವೈಫ್ ಕೂಡ. ಆಮೇಲೆ ಅವ್ರ ಬದುಕು ಹೇಗೆ? ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಜೀವ ಇದ್ದರೆ ಹೇಗೋ ಬದುಕೋಬೋದು.